ಪಾಟೀಲ್ ಮಠಕ್ಕೆ ಎಷ್ಟು ಸರಿ ಅಲ್ದಾಡಿದ್ದಾರೆ ನಮಗೆಲ್ಲ ಗೊತ್ತಿರಬೇಕು. ನನ್ನ ಮಂತ್ರಿ ಮಂತ್ರಿ ಅಂತ ಹೇಳಿ ಇದೆಲ್ಲ ಯಾರಿಂದ ಅಂತ ಆಗಿದೆ. ನೀವು ಯಾರಿಂದ ಬೆಳೆದಿದ್ದೀರಾ ನೀವು ಅದನ್ನು ಮರ್ತ್ಬಿಟ್ರೆ? ಯಾವುದೇ ಕಾರಣಕ್ಕೂ ನೀವು ದಯಮಾಡಿ ಹೇಳ್ತೀನಿ, ಮಠದ ವಿಷಯದ ಬಗ್ಗೆ ಆಗಲಿ ಗುರುಗಳ ಬಗ್ಗೆ ವಿಷಯವಾಗಲಿ ನೀವು ಹಗುರವಾಗಿ ಎಲ್ಲಿನೂ ಕೂಡ ಮಾತಾಡಬೇಕು. ನಾವು ಯಾರು ಕೂಡ ಗುರುಗಳು ಯಾರು ನಾವು ಸುತ್ತಿರೋದಿಲ್ಲ. ಇದು ಒಂದು ಏನಾಗುತ್ತೆ ಅಂದರೆ ನಾವು ಗುರುಗಳ ಒಂದು ಅನಿಸಿಕೆಯನ್ನು ಅವರ ಒಂದು ಒಪಿನಿಯನ್ನ ತಗೊಂಡು ನಾವು ಇದಕ್ಕೆ ಮುಂದುವರಿಬೇಕು ಅಂತ ಹೇಳಿ ಇವತ್ತು ನಾವೇ ಎಲ್ಲರೂ ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ಹೇಳಿ ಈ ಒಂದು ಸಭೆಯನ್ನು ಕರೆದಿಟ್ಟಂಥ ಒಂದು ಸನ್ನಿವೇಶ. ದಯಮಾಡಿ ನೀವು ನಿಲ್ಲಿಸಿ, ಏನೇ ಇದ್ರು ಬನ್ನಿ ಗುರುಗಳ ಸಮ್ಮುಖದಲ್ಲಿ. ಎಲ್ಲರೂ ಕೂಡ ಸಮಾಜದ ಎಲ್ಲ ಮುಖಂಡರು ಕೂಡ ಇರ್ತಾಯಿದ್ದಾರೆ. ಎಲ್ಲರಿಂದಲೂ ಇವತ್ತು ಸಮಾಜ ಈ ಮಟ್ಟಕ್ಕೆ ಬೆಳೆದಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದೋಗಿದೆ. ನೀವು ದಯಮಾಡಿ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಹಗುರವಾಗಿ ಗುರುಗಳ ಬಗ್ಗೆ ಆಗಲಿ ಅಥವಾ ಮಠದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ನೀವು ಮಾತಾಡಬಾರ್ದು. ಯಾರೇ ಆಗಲಿ ಇವತ್ತು ನಾವು ಸಮಾಜ ಬಹಳ ಮುಖ್ಯ. ಇವತ್ತು ನೋಡಿದ್ದೀರಾ ನೀವು ಏನೇನು ಬೇರೆ ಬೇರೆ ಸಮಾಜಗಳು ಬೇರೆ ಬೇರೆ ಮಠಗಳು ಏನೇನಾಗಿದ್ದಾವೆ ಅಂತ ನಮ್ಮ ಕಣ್ಣೆದುರಿಗೆ ಇವತ್ತು ನಿದರ್ಶನಗಳಿದ್ದಾವೆ. ಇವತ್ತು ನನ್ನ ಮಠ ಅಷ್ಟು ಒಗ್ಗಟ್ಟಾಗಿ ಇವತ್ತು ಹೋಗ್ತಾ ಇದೆ. ಅದು ಸ್ವಾಮೀಜಿಯವರ ಆಶೀರ್ವಾದದಿಂದ. ಇಂಥ ಒಂದು ಸಂದರ್ಭದಲ್ಲಿ ನೀವು ಈಗ ನಾನು ನೋಡಿದೆ 2-3 ವರ್ಷದಿಂದ ಕೂಡ ನನಗೂ ಕೂಡ ಫೋನ್ ಮಾಡಿ ಕರೆದ್ರು, ನಿನ್ನೆ ಸಭೆಗೆ ಬರ್ರಿ ಅಂತೇಳಿ. ನಾನು ಬರೋಕ್ಕಾಗೋದಿಲ್ಲ, ಯಾಕೆಂದರೆ ನೀವು ಈ ಥರ ಒಂದು 4 ಜನ ಕೂತ್ಕೊಂಡು ಸಭೆ ಕರೆದು ಮಾತಾಡಿದ್ರೆ ಆಗೋದಿಲ್ಲ. ನೀವು ಇಡೀ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಯವರ ಒಂದು ಏನೋ ಸನ್ನಿಧಿಯಲ್ಲಿ ಅವರ ಸಮ್ಮುಖದಲ್ಲಿ ಬಂದು ನೀವು ಕುತ್ಕೊಂಡು ತೀರ್ಮಾನ ಮಾಡಿ. ಅವರು ಗುರುಗಳು ಸಾಕಷ್ಟು ಸತಿ ಹೇಳಿದ್ದಾರೆ. ಸತಿ ಹಿರೇ ಜಗದ್ಗುರುಗಳು ಸಮರಾಧನೆಯ ದಿವಸ ಹೇಳಿದ್ರು. ಅವರು ಇಡೀ ಸುಮಾರು 1 ಲಕ್ಷ ಜನ ಇವತ್ತು ಭಕ್ತಾದಿಗಳು ಸೇರಿದ್ರು. ಎಲ್ಲರೂ ಕೂಡ ಅವಾಗ ನಾನು ಬದಲಾವಣೆ ಆಗ್ತಾ ಇದ್ದೀನಿ, ನಾನು ಕೂಡ ನನ್ನ ಆ ಸ್ಥಾನವನ್ನು ತ್ಯಜಿಸ್ತೀನಿ, ದಯಮಾಡಿ ನೀವೆಲ್ಲರೂ ಭಕ್ತರು ಸಹಕರಿಸಿ ಅಂತ ಕೇಳಿದ್ರು. ನಾವೆಲ್ಲರೂ ಭಕ್ತಾದಿಗಳು ಏನು ಹೇಳಿದ್ವಿ ಅಂದರೆ, ದಯಮಾಡಿ ಬೇಡ ಸ್ವಾಮೀಜಿಯವರೇ, ಮಠ ಈ ಒಂದು ಮಟ್ಟಕ್ಕೆ ಬೆಳೀತಾ ಇದೆ, ನಿಮ್ಮ ಸೇವೆ ಇನ್ನು ನಮಗೆ ಬೇಕು, ಈ ಮಠಕ್ಕೆ ಬೇಕು, ಈ ಸಮಾಜಕ್ಕೆ ಬೇಕು. ಎಲ್ಲರೂ ಕೂಡ ಇವತ್ತು ಒಮ್ಮತದಿಂದ ಅವತ್ತು ಗುರುಗಳಿಗೆ ನಾವು ಅವತ್ತು ಆಶ್ವಾಸನೆಯನ್ನು ಕೊಟ್ವಿ. ಅದೇ ಥರ ಇವತ್ತು ಅವರು ಸಮಾಜವನ್ನು ಬೆಳೆಸಿದ್ದಾರೆ, ಮಠವನ್ನು ಬೆಳೆಸಿದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಶಾಲೆಗಳನ್ನು ತೆರೆದು ಗ್ರಾಮೀಣ ಮಕ್ಕಳಿಗೆ, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಮೂಲಕ ಇವತ್ತೊಂದು ಕ್ರಾಂತಿಯನ್ನೇ ಇವತ್ತು ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಕ್ರಾಂತಿ ಮಾಡಿದ್ರು ಆ ಥರ ಇವತ್ತೊಂದು ಕ್ರಾಂತಿಯನ್ನು ಮಾಡಿದ್ರು. ಆಮೇಲೆ ರೈತರು ನಿಜವಾಗ್ಲೂ ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು 22 ಕೆರೆ 73 ಕೆರೆ ಇರ್ಬೋದು. ಯಾರು ಸ್ವಾಮಿ ಯಾವ ಮಠಾಧೀಶರು ಕರ್ನಾಟಕದಲ್ಲಿ ಯಾವ ಮಠಾಧೀಶರು ಮಾಡಿದ್ದಾರೆ ಹೇಳಿ? ಯಾವ ಮಠಾಧೀಶರು ಮಾಡಿದ್ದಾರೆ? ಯಾರು ಕೂಡ ಇವತ್ತು ಮಾಡೋಕ್ಕಾಗಿಲ್ಲ. ನಾವೆಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾರೋ ಒಂದು 4 ಜನ ಎಲ್ಲೋ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಮಾತಾಡಿದ ತಕ್ಷಣ ಅವ್ರನ್ನ ತೀರ್ಮಾನ ಆಗ್ತೀವಿ ಅಂತಲ್ಲ. ಇವತ್ತು 22 ಕೆರೆ ಇರ್ಬೋದು. ಇವತ್ತು ರೈತರು ಜಗಳೂರು ತಾಲೂಕು ಇರ್ಬೋದು, ದಾವಣಗೆರೆ ತಾಲೂಕು ಇರ್ಬೋದು, ಭರಮಸಾಗರ ಇರ್ಬೋದು, ಚನ್ನಗಿರಿ ಇರ್ಬೋದು, ಹೊನ್ನಳ್ಳಿ ಇರ್ಬೋದು, ಎಂತೆಂಥ ಯೋಜನೆಗಳನ್ನು ನಮ್ಮ ರೈತಾಪಿ ಚಟುವಟಿಕೆ ಈ ಸಮಾಜದಿಂದ, ಈ ಮಠದಿಂದ, ಈ ಸ್ವಾಮೀಜಿಯವರ ಮುಖಂಡತ್ವದಲ್ಲಿ ಇವತ್ತು ನಾವು ಈ ಒಂದು ಬೆಳವಣಿಗೆಗಳನ್ನು ಕಂಡಿದ್ದೀವಿ. ಯಾರು ಕೈ ಮಾಡೋಕ್ಕಲ್ಲ, ಎಲ್ಲ ಸ್ವಾರ್ಥಗಳಿದ್ದಾರೆ. ಎಲ್ಲಾದರೂ ಅವರಲ್ಲಿ 1% ಸ್ವಾರ್ಥತನ ಇದೆಯಾ ಹೇಳಿ ನೋಡೋಣ. ಇವತ್ತು ನಾವು ಎಲ್ಲಿ ಹರಿಯಾಣದಲ್ಲಿ ತರುಣಬಾಳ ಹುಣ್ಣಿಮೆ ಆಯಿತು. ತರುಣಬಾಳ ಹುಣ್ಣಿಮೆ ಸಂದರ್ಭದಲ್ಲಿ ಇದೇ ನಮ್ಮ ಯಜಮಾನರು ಶಾಮನೂರು ಶಿವಶಾಂಪನವರು ಆ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು. ನಮ್ಮ ಹೊಳೆಸಿರಿಗೆರೆ ಬಸಪ್ಪನವರಿಗೆ ಮತ್ತು ಇನ್ನೊಬ್ರು ಯಾರು ಅವರಿಗೆ ಹುಗ್ಗಿ ಬಸಪ್ಪನವರಿಗೆ ನಿಜವಾಗಲೂ ಅದು ಯಾವ ಮಟ್ಟಕ್ಕೆ ಹೋಗಿತ್ತಂದ್ರೆ, ಅವತ್ತು ಗುರುಗಳು ಏನಾದರೂ ಇರಲಿಲ್ಲ ಅಂದರೆ, ಅವರ ಸಾನ್ನಿಧ್ಯದಲ್ಲಿ ಇರಲಿಲ್ಲ ಅಂದರೆ ಅವರು ಹೊರಗೆ ಬರೋದು ಕಷ್ಟ ಆಗ್ತಿತ್ತು. ಇಡೀ 4-5 ಲಕ್ಷ ಜನ ಅವತ್ತು ಎದ್ದಿದ್ರು. ಬರೇ ಒಂದೇ ಒಂದು ಫೋನ್ ಏನು ಇದಕ್ಕೆ ತಗೊಂಡು ಒಂದೊಂದು ಕರೆ ಕೊಟ್ಟರು.
ಇದು ಧಾರ್ಮಿಕ ಕಾರ್ಯಕ್ರಮ. ಇಲ್ಲಿ ಯಾರು ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಬಾರ್ದು, ಯಾವುದೇ ಗಲಾಟೆ ಗದ್ದೆಗೆ ಅವಕಾಶ ಬೇಡ ಅಂತ ಹೇಳಿ ಒಂದು ಕರೆಯನ್ನು ಕೊಟ್ಟು ಅಂತಹ ಒಂದು ಬೃಹತ್ ಸಮಾವೇಶ. ಅಂತ ಸಮಾವೇಶದಲ್ಲಿ ಒಂದು ಕರೆಯನ್ನು ಕೊಟ್ಟ ತಕ್ಷಣವೇ ಒಂದು ಪಿನ್ ಡ್ರಾಪ್ ಸೈಲೆಂಟ್, ಒಂದೇ ಒಂದು ಸೂಜಿ ಕೂಡ ಬಿದ್ದರೂ ಕೂಡ ಸೌಂಡ್ ಆಗಲ್ಲ. ಅಷ್ಟು ವ್ಯವಸ್ಥಿತವಾಗಿ ಜನ ಗುರುಗಳ ಮಾತಿಗೆ ಇವತ್ತು ಮನ್ನಣೆ ಕೊಟ್ಟು ಅವತ್ತು ಅವರಿಗೆ ಒಂದು ಏನು ಆಶೀರ್ವಾದ ಮಾಡಿ ಕಳಿಸಿದ್ರು. ನೀವು ಯಾಕೆ ಈ ಥರ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ? ಇನ್ನು ಎಷ್ಟು ಯೋಜನೆಗಳು ಗುರುಗಳು ಮಾಡಿದ್ದಾರೆ. ಶಾಂತಿವನ ಇರ್ಬೋದು, ನೀವು ನೋಡಿರ್ಬೇಕು ಎಲ್ಲರೂ ಕೂಡ ಶಾಂತಿವನ. ನಾವು ಕೂಡ ಅದರ ಉದ್ಘಾಟನೆಗೆ ಅಜಿತ್ ಸಿಂಗ್ ಅವರು ಅವತ್ತು ಸೆಂಟ್ರಲ್ ಮಂತ್ರಿ ಆಗಿದ್ರು, ಅವತ್ತು ಅದು ಉದ್ಘಾಟನೆ ಇತ್ತು. ಅವತ್ತು ನಿಜವಾಗ್ಲೂ ಆ ಕಾರ್ಯಕ್ರಮ, ಆ ಶಾಂತಿವನ, ಅವರ ಡೆವಲಪ್ಮೆಂಟ್ಸು ಎಷ್ಟು ಅದ್ಭುತವಾಗಿ ಆಗಿದೆ. ಇಂಥ ಒಂದು ಸಮಾಜ, ಇಂಥ ಗುರುಗಳು ನಮಗೆ ಸಿಕ್ಕಿರೋದು ನಿಮ್ಮೆಲ್ಲರ ಒಂದು ಪುಣ್ಯ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.